ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಂಬಿಟ್ಟು ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟಿನ ತಂಬಿಟ್ಟು ಹುರಿದಕ್ಕಿಯಿಂದ ಮಾಡಿದೆ. ನಾವು ಈ ತಂಬಿಟ್ಟನ್ನ ಶಿವರಾತ್ರಿಗೆ ಮತ್ತು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡಿರ್ತೀವಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದವರು ತಿನ್ಬೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, 1 ಬಟ್ಲು. ನಿಮ್ಮದು ಏನು ನಾನು ಅಳತೆ ಹೇಳ್ತೀನಿ ಅದೇ ಅಳತೆಯಲ್ಲಿ ಹಾಕ್ಕೊಳ್ತಾ ಹೋಗಿ. ಈ ಅಕ್ಕಿನ ಚೆನ್ನಾಗಿ ನಾವು ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಹುರಿದುಕೊಳ್ಬೇಕು. ಅಕ್ಕಿ ಚೆನ್ನಾಗಿ ಗರಿ ಗರಿಯಾಗಿ ಮತ್ತು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅಕ್ಕಿನ ಹುರಿದಿಟ್ಕೊಳ್ಬೇಕು ನೋಡಿ. ಈ ಥರ ಕಡಿಮೆ ಉರಿ ಇರಲಿ, ಹೈ ಫ್ಲೇಮ್ ಇದ್ದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ಅಕ್ಕಿ ಎಷ್ಟು ತೊಗೊಂಡನಲ್ಲ ಅದೇ ಅಳತೆಯಲ್ಲಿ ಹುರಿಗಡಲೆ ಅಥವಾ ಪುಟಾಣಿ ನೋಡಿ, ಅಕ್ಕಿ ಕಲರನ್ನು ಚೇಂಜ್ ಆಗಿದೆ. ಈ ಥರ ನಾವು ಅಕ್ಕಿನ ಹುರಿದಿಟ್ಕೊಳ್ಬೇಕು. ಅಕ್ಕಿ ಹುರಿಯೋದನ್ನು ಒಂದು ಮೆಥಡು, ಅದಕ್ಕೆ ಹುರಿದಕ್ಕಿ ತಂಬಿಟ್ಟು ಅಂತ ಹೇಳ್ತೀವಿ ನೋಡಿ. ಈಗ ಚೆನ್ನಾಗಿ ಅಕ್ಕಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಅದೇ ಪಾತ್ರೆಗೆ ನಾನು 1 ಲೋಟ ಪುಟಾಣಿ, 1 ಬಟ್ಲು, ನಾನೇನು ಅಕ್ಕಿ ತೊಗೊಂಡಿನಲ್ಲ ಅದೇ ಅಳತೆಯಲ್ಲಿ 1 ಬಟ್ಲು ಪುಟಾಣಿನೂ ತೊಗೊಂಡಿದ್ದೀನಿ. ಹುರಿಗಡ್ಲೆನೂ ಅಂತೀವಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಚೆನ್ನಾಗಿ. ಈಗ ಇದನ್ನು ನಾನು ಅಕ್ಕಿ ಏನು ತೆಗೆದಿಟ್ಕೊಂಡಿನಿ ಅದೇ ಬಟ್ಟಲಿಗೆ ತೆಗೆದಿಟ್ಕೋತೀನಿ. ಈಗ ಅದೇ ಅಳತೆಯಲ್ಲಿ ನಾನು 1 ಬಟ್ಲು ಶೇಂಗಾನು ಹುರಿದಿಟ್ಕೊಳ್ಬೇಕು ನೋಡಿ. ಶೇಂಗಾನ ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ನಾವು ಕೈ ಬಿಡ್ದ 1 ಸ್ಪೂನ್ ಸಾಯದಿಂದ ಈ ಥರ ರೌಂಡ್ ತಿರುಗಿಸ್ಕೊಳ್ತಾ ನಾವು ಶೇಂಗಾನ ಫ್ರೈ ಮಾಡ್ಕೊಳ್ಬೇಕು. ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ನೋಡಿ. ಈಗ ಚೆನ್ನಾಗಿ ಮೇಲ್ಗಡೆ ಕಪ್ಪಗಾದರೂ ಚೆನ್ನಾಗಿ ಒಳಗಡೆ ಫ್ರೈ ಆಗಿರೋದಿಲ್ಲ. ಇದನ್ನು ನೋಡ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಒಂದು ಶೇಂಗಾ ಕಾಳು ನೋಡ್ರೆ ಅದು ಸಿಪ್ಪೆ ಉದುರೋ ಥರ ಇದ್ರೆ ಚೆನ್ನಾಗಿ ಫ್ರೈ ಆಗಿದೆ ಎಂದರ್ಥ ನೋಡಿ. ಶೇಂಗಾ ಈ ಥರ ನಾವು ಈಗ ಫ್ರೈ ಮಾಡ್ಕೊಳ್ಬೇಕು. ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 3 ರಿಂದ 4 ಮಿನಿಟ್ ಆದರೂ ನಾವು ಕಡಿಮೆ ಉರಿಲಿ ಫ್ರೈ ಮಾಡ್ಕೋಬೇಕು. ಈ ಥರ ಸಿಪ್ಪೆ ಈಗ ಓಪನ್ ಆಗ್ತಾಯಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಎಂದರ್ಥ ನೋಡಿ. ಈಗ ಇದನ್ನು ಒಂದು ಬಟ್ಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಿ ಆದಮೇಲೆ ಇದನ್ನು ಸಿಪ್ಪೆನ ಒಡ್ಕೊಂಡು ನಾವು ಬ್ಯಾಳಿ ಮಾಡ್ಕೊಳ್ಬೇಕು. ಇದ್ರ ಮೇಲಿರುವ ಸಿಪ್ಪೆನೂ ತಂಬಿಟ್ಟು ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಎಲ್ಲ ಕಾಳುಗಳನ್ನ ಸಪ್ರೇಟಾಗಿ ಹುರಿದಿಟ್ಕೊಳ್ಬೇಕು ನೋಡಿ. ಈ ಥರ ನಾವು ಕೇರಿ ಇಟ್ಕೊಂಡೆ ಬ್ಯಾಳಿ ಮಾಡ್ಕೊಂಡಿದ್ದೀನಿ. ಈ ಥರ ಕ್ಲೀನಾಗೆ ನಾವು ಬ್ಯಾಳಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಈಗ ನಾನು ಅದೇ ಪಾತ್ರೆಗೆ 1-2 ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಕಡಿಮೆ ಉರಿ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಚಟಪಟ ಸಿಡಿತದೆ ಅನ್ನುವಾಗ ನಾವು ಇದಕ್ಕೆ ನೋಡಿ ಸಪ್ರೇಟಾಗಿನ ಹುರ್ಕೋಬೇಕು ಎಲ್ಲನೂ. ಈ ಎಳ್ಳು ಬೇಗ ಹುರಿಯತ್ತೆ, ಶೇಂಗಾ ಲೇಟ್ ಹುರಿಯತ್ತೆ, ಮತ್ತು ಪುಟಾಣಿನೂ ಸ್ವಲ್ಪ ಬೇಗ ಹುರಿಯತ್ತೆ, ಅಕ್ಕಿ ಇನ್ನೂ ನಿಧಾನ ಆಗುತ್ತೆ ನೋಡಿ. ಈಗ ಚೆನ್ನಾಗಿ ಎಳ್ಳು ರೆಡಿಯಾಗಿದೆ. ಇದಕ್ಕೇ ನಾನು ಅರ್ಧ ಬಟ್ಲು ತುರಿದಂಥ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಒಣ ಕೊಬ್ಬರಿ ಹಸಿ ವಾಸನೆ ಹೋಗ್ಲಂತೇಳಿ ನಾನು ಸ್ವಲ್ಪ ಲೈಟಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎರಡೂ ಫ್ರೈ ಆಗಿದೆ. ಈಗ ಇದು ಚೆನ್ನಾಗಿ ಈಗ ಇದನ್ನು ನಾನು ಒಂದು ಬಟ್ಟಲಿಗೆ ತೆಗೆದಿಟ್ಕೋತೀನಿ. ಪುಟಾಣಿ ಮತ್ತು ಅಕ್ಕಿನ ಒಂದು ಬಟ್ಟಲ್ಗೆ ಮತ್ತು ಶೇಂಗಾ ಕಾಳನ್ನ ಸಿಪ್ಪೆ ತೆಗೆದು ಸಪ್ರೇಟ್ ಇಟ್ಕೋಬೇಕು. ಮತ್ತು ಇದನ್ನು ನಾವು ಸಪ್ರೇಟನ್ನು ಹುರಿದಿಟ್ಕೊಳ್ಬೇಕು. ಈಗ ಇದು ರೆಡಿಯಾಗಿದೆ. ಈಗ ನಾವು ಒಂದು ಮಿಕ್ಸಿ ಜಾರಿಗೆ ಪುಟಾಣಿ ಮತ್ತು ಅಕ್ಕಿನ ಹುರಿದಕ್ಕಿನ ಚೆನ್ನಾಗಿ ನೈಸಂಗೆ ರುಬ್ಕೊಂಬರ್ಬೇಕು ನೋಡಿ. ಈ ಥರ ಹಿಟ್ಟನ್ನು ನಾವು ನೈಸಂಗೆ ಹಿಟ್ಟನ್ನು ರುಬ್ಕೊಂಬರ್ಬೇಕು ನೋಡಿ. ತರಿ ಇರಬೇಡ್ದು, ಫುಲ್ ನುಣ್ಣಗನ ನಾವು ಇದನ್ನು ಸಣ್ಣ ಕಪ್ಪದಲ್ಲಿ ರುಬ್ಕೊಂಬರ್ಬೇಕು. ಈಗ ನಾನು ಒಂದು ತಟ್ಟೆಗೆ ಈ ಹಿಟ್ಟನ್ನು ಹಾಕ್ಕೊಳ್ತೀನಿ. ನೀವು ಚಾನಿಗಿಲಿ ಚಾನ್ಸೋರಿದ್ರು ಚಾನಿಸ್ಕೋಬೋದು, ಸೋಸ್ಕೋಬೋದು. ಇದೇ ಹಿಟ್ಟಿಗೆ ನಾನು ಹುರಿದಂಥ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಶೇಂಗಾ ಹಾಕ್ಕೊಳ್ತೀನಿ. ಮತ್ತು ಅರ್ಧ ಶೇಂಗಾ ನಾನು ಸ್ವಲ್ಪ ಮಿಕ್ಸಿ ಒಳಗೆ ತರಿಯಾಗಿ ರುಬ್ಕೊಂಬರ್ತೀನಿ ನೋಡಿ. ಈ ಥರ ಸ್ವಲ್ಪ ರುಬ್ಕೊಂಬರ್ಬೇಕು. ಒಂದು ಸ್ವಲ್ಪ ತರಿ ಆದರೆ ಸಾಕು. ಈ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಚೆನ್ನಾಗಿರತ್ತೆ ಇದು ತಿನ್ನಲಿಕ್ಕೆ. ಮತ್ತು ಎನರ್ಜಿ ಫುಡ್ಡನ್ನು ಎಳ್ಳು, ಶೇಂಗಾ, ಪುಟಾಣಿ, ಅಕ್ಕಿ ಹಿಟ್ಟು ನೋಡಿ. ಈ ಥರ ಚೆನ್ನಾಗಿ ರೆಡಿಯಾಗಿದೆ. ಒಂದು ಸಲ ಇದನ್ನೆಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು, ಶೇಂಗಾ ಕಾಳು, ಬಿಳಿ ಎಳ್ಳು ಮತ್ತು ಕೊಬ್ಬರಿ ನೋಡಿ. ನಾನು ಅದೇ ಬಟ್ಟಲದಲ್ಲಿ 1 ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 1/4 ಕಪ್ಪು ನೀರನ್ನು ಹಾಕ್ಕೊಂಡು ಈ ಬೆಲ್ಲ ಕರಗುವವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ಇದು ನೋಡಿ. ಈ ಥರ ಬೆಲ್ಲ ಕರಗಿರಬೇಕು.
ಗಂಟಿದ್ದನ್ನು ನಾವು ಒಂದು ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಪಾಕ ಮಾಡಬಾರ್ದು. ಒಂದು ಬಟ್ಲ ಬೆಲ್ಲಗೆ 1/4 ಕಪ್ ನೀರಷ್ಟು ಹಾಕಬೇಕು ನೋಡಿ. ಈ ಥರ ಏನಾದರೂ ಸಣ್ಣ ಬೆಲ್ಲದ ಕಣಗಳಿದ್ರೂ ಚೆನ್ನಾಗಿ ನಾವು ಈ ಥರ ಬೇಯಿಸಬೇಕು. ಈಗ ಪಾಕ ರೆಡಿಯಾಗಿದೆ. ಈಗದು ಇದನ್ನು ನಾವು ಕಲ್ಲದು ಇದ್ರೆ ಸೋಸ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಪಾಕ ರೆಡಿಯಾಗಿರಬೇಕು. ಗಟ್ಟಿ ಪಾಕ ಆಗಿರಬಾರ್ದು ಮತ್ತು ತಿಳು ಪಾಕನೂ ಆಗಿರಬಾರ್ದು. ಈಗ ಇದನ್ನು ಹಿಟ್ಟಿಗೆ ನಾವು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಬೇಕು. ನೋಡ್ಕೊಂಡು ಒಮ್ಮೆಲೆ ಹಾಕೋಬೇಡಿ. ನೀವು ಈ ಬೆಲ್ಲದ ಪಾಕದ ಬದಲಿ ಜೇನುತುಪ್ಪನ ಯೂಸ್ ಮಾಡ್ಕೊಂಡು ನೀವು ಈ ತಂಬಿಟ್ಟನ್ನು ಮಾಡ್ಕೊಳ್ಬೋದು ನೋಡಿ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವ್ಯಾವ ಒಣ ಕಡೆ ಹಿಟ್ಟಿದೆಯಲ್ಲ ಆ ಕಡೆ ನೋಡ್ಕೊಂಡು ನಾವು ಸ್ವಲ್ಪ ತೆಗೆದಿಟ್ಕೊಂಡು ಯಾವ ಒಣ ಹಿಟ್ಟಿದೆ ಅಲ್ಲಿ ನಾವು ಬೆಲ್ಲದ ಪಾಕನ ಹಾಕ್ಕೊಳ್ಬೋದು ನೋಡಿ. ಈ ಥರ ಸ್ವಲ್ಪನೇ ಹಾಕ್ಕೊಳ್ಬೇಕು. ಒಮ್ಮೆಗೆಲೇನು ಹಾಕೋಬಾರ್ದು ಮತ್ತು ಭಾಳ ಗಟ್ಟಿನೂ ಆಗಬಾರ್ದು. ಇದು ಪಾಕ ಕರೆಕ್ಟ್ ಆಗಿದ್ರೇ ಚೆನ್ನಾಗಿರತ್ತೆ. ಮತ್ತು ಪಾಕನ ನಾವು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಹಿಟ್ಟಿಗಾಗುವಷ್ಟು ಪಾಕನಷ್ಟು ಹಾಕೋಬೇಕು ನೋಡಿ. ಈ ಥರ ನಾವು ಇದನ್ನು ಹಿಟ್ಟನ್ನು ಎಲ್ಲ ಬದಿಗೂ ಬೆಲ್ಲದ ಪಾಕ ಹತ್ತೋ ಥರ ನಾವು ಇದನ್ನು ಕೈಲೇನೆ ನಾದ್ಕೊಳ್ಬೇಕು ನೋಡಿ. ಇದು ನೀವು ಬೆಲ್ಲದ ಪಾಕದ ಬದಲಿ ಜೇನುತುಪ್ಪನೂ ಯೂಸ್ ಮಾಡ್ಕೊಳ್ಬೋದು. ಜೇನುತುಪ್ಪ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಈ ಥರ ಉಂಡೆ ಗಾತ್ರದಷ್ಟು ನಾವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಳ್ಬೋದು ಇದನ್ನು ತಂಬಿಟ್ಟನ್ನ. ಈ ಹಬ್ಬದ ದಿನಗಳಲ್ಲಿ ಉಪವಾಸಕ್ಕೂ ಒಳ್ಳೆಯದು ಮತ್ತು ಚಿಕ್ಕ ಮಕ್ಕಳಿಗೂ ಒಳ್ಳೆಯದು, ವಯಸ್ಸಾದವ್ರಿಗೂ ಒಳ್ಳೆಯದು. ಮತ್ತು ದೇವ್ರ ನೈವೇದ್ಯಕ್ಕೂ ನಾವು ಇದನ್ನು ದೇವ್ರ ನೈವೇದ್ಯಕ್ಕಿಟ್ಟು ನಾವು ಈ ತಂಬಿಟ್ಟನ್ನ ತಿನ್ಬೋದು ನೋಡಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವರಾತ್ರಿ ಮತ್ತು ನಾಗರ ಪಂಚಮಿ ಸ್ಪೆಷಲ್ ತಂಬಿಟ್ಟು ರೆಡಿ. ಹುರಿದಕ್ಕಿ ತಂಬಿಟ್ಟು ರೆಡಿ. ಥ್ಯಾಂಕ್ ಯು.